ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ರಾಜು ಕಾಗೆ. ಉಮೇಶ್ ಕತ್ತಿ ಬಳಿಕ ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕೈನಾಯಕ. ಸಪರೇಟ್ ನಮಗೆ ರಾಜ್ಯ ಮಾಡಿಕೊಡಿ ಅಂತೇಳಿ. ಅಭಿವೃದ್ಧಿ ಆಗ್ತಾ ಇಲ್ಲ, ಕೈಗಾರಿಕೆಗಳು ಬರ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ ನಮ್ಮ ಯುವಕರಿಗೆ. ಬೆಂಗಳೂರಿಗೆ ಹೋಗಬೇಕು, ಅದು ಬಿಟ್ಟರೆ ಬೇರೆ ಸ್ಟೇಟ್ಗಳಿಗೆ ಹೋಗಬೇಕು. ಹಾಗಾಗಿ 15 ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರತ್ಯೇಕ ಮಾಡಿಬಿಡಿ. ಪ್ರಧಾನಿ ಪತ್ರ ಬರೆದಿದ್ದಾರೆ ರಾಜು ಕಾಗೆ. ಕರ್ನಾಟಕ ಏಕೀಕರಣ ಆದಾಗಿನಿಂದಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತಾ ಇದೆ. ಮಲತಾಯಿ ಧೋರಣೆ, ಯಾವ ಸರ್ಕಾರ ಇದ್ರೂ ಅಷ್ಟೇ, BJP ಇದ್ರೂ ಅಷ್ಟೇ, ಕಾಂಗ್ರೆಸ್ ಇದ್ರೂ JDS ಇದ್ರೂ ಅಷ್ಟೇ. ಮತ್ತೊಂದು ಕನ್ನಡ ನಾಡು ನಿರ್ಮಾಣವಾಗೋದು ನಮಗೆ ಹೆಮ್ಮೆಯ ವಿಷಯ. ಉತ್ತರ ಕರ್ನಾಟಕ ಸರ್ವ ಸಂಪನ್ಮೂಲ ಹೊಂದಿರುವಂಥ ಸಮೃದ್ಧ ನಾಡಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಉಮೇಶ್ ಕತ್ತಿಯವರಿದ್ದರು, ಅವರಿದ್ದಾಗಲೂ ಕೂಡ ಅಷ್ಟೇ, ಪ್ರತ್ಯೇಕವಾಗಿ ನಮಗೆ ಒಂದು ರಾಜ್ಯ ಮಾಡಿಕೊಟ್ಬಿಡಿ, ನಾವು ಕೂಡ ಅಭಿವೃದ್ಧಿ ಆಗ್ತೇವೆ. ಬರೀ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಅಭಿವೃದ್ಧಿ ಆಗಿದ್ದಾವೆ ನೋಡಿ, ಮೈಸೂರು, ರಾಮನಗರ, ಈ ಕಡೆ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳು. ಆದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಇನ್ನೂ ಹಿಂದೆ ಉಳಿದಿದೆ. ಹಾಗಾಗಿ ಸಪರೇಟ್ ರಾಜ್ಯ ಕೊಟ್ಬಿಡಿ ಅಂತೇಳಿ ಅವ್ರು ಕೇಳಿದರು. ಅದಾದಮೇಲೆ ಈಗ ರಾಜು ಕಾಗೆ ಬೇಡಿಕೆ ಇಡ್ತಾ ಇದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕ ಆಗ್ಬೇಕಂತೇಳಿ ಒಂದಿಷ್ಟು ಸಂಘಟನೆ ಬೇಡಿಕೆ ಇರುವುದು, ತಾವು ಕೂಡ ಅದಕ್ಕೆ ಸಹಿ ಮಾಡಿ. ಇವತ್ತು ನಾಳೆ 8ನೇ ತಾರೀಕು, ಡಿಸೆಂಬರ್ 8ನೇ ತಾರೀಕಿನಲ್ಲಿ ಇದೆ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಸುದೀರ್ಘವಾದ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ ಬ್ಯಾಂಕದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ನಾನು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಇದ್ದೀನಿ. ಅದಕ್ಕೆ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲ ನಿರ್ದೇಶಕ ಮಂಡಳಿ ಎಲ್ಲರ ಆಶೀರ್ವಾದದಿಂದ ಒಂದು ಪ್ರಯತ್ನ ಮಾಡಿ ಇದು ಬ್ಯಾಂಕನ್ನು ನಂಬರ್ 1 ಇಡೀ ರಾಜ್ಯದಲ್ಲಿ ನಂಬರ್ 1 ಬ್ಯಾಂಕ್ ಮಾಡುವಂಥ ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಉತ್ತರ ಕರ್ನಾಟಕ ಬಗ್ಗೆ ಮತ್ತು ಅಭಿವೃದ್ಧಿಗಳ ಬಗ್ಗೆ ಮುಂದಿನ ದಿನಮಾನದಲ್ಲಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ. ಆ ವಿಷಯ ಬೇರೆ ಇವತ್ತಿನ ವಿಷಯಕ್ಕೆ ಅದನ್ನೆಲ್ಲ ಹೇಳಲಿಕ್ಕೆ ಬಯಸೋದಿಲ್ಲ. ಪ್ರತ್ಯೇಕ ಉತ್ತರ ಕರ್ನಾಟಕ ಆದ್ರೆ ಮಾತಾಡ್ತೀನಿ, ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ. ಅದನ್ನು ನಮ್ಮ